ಒಂದು 10 ಬೋರ್ವೆಲ್ಗೆ ಕಂಪ್ಲೀಟ್ ದುಡ್ಡು ಖರ್ಚಾಗ್ಬಿಡ್ತದೆ. ಇನ್ನು ಎಷ್ಟು ಹಳ್ಳಿ ಇರ್ತದೆ? 250 ಹಳ್ಳಿ ಇರ್ತದೆ. ಅದರಿಂದ ತಾವು ಹೆಚ್ಚಿನ ಹಣ ಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಅಲ್ಲಿ ಕಪ್ಪುಗೆನೆ ಬರ್ತಾ ಇತ್ತು. ಆ ನೀರನ್ನ ಯಾರು ಯೂಸ್ ಮಾಡೋಕೆ ಕೂಡ ಆಗ್ತಾ ಇಲ್ಲ. ಅಂದ್ಮೇಲೆ ಮಂಜಣ್ಣವರು ಇಲ್ಲೇ ಕಮಿಷನರ್ಗೆ ಹೇಳಿ ಎಲ್ಲ ಹೇಳಿ ಏನ್ ಮಾಡಿದ್ರು ಕೂಡ ಆ ನೀರು ಹಂಗೆ ಬರ್ತಾ ಇತ್ತು. ಆದ್ದರಿಂದ ಈ KC ವ್ಯಾಲ್ಯೂ ತರ ಶುದ್ಧೀಕರಣ ಘಟಕ ಒಂದು ಅಲ್ಲೇ ಎರಗೋಳು ಡ್ಯಾಮ್ ಹತ್ರ ಮಾಡಿ ಅದನ್ನು ಪೂರ್ತಿ ಶುದ್ಧೀಕರಣ ಮಾಡಿ ಏನು 3 ತಾಲೂಕಿಗೆ ಹರಿತೈತೆ ಅದನ್ನ ಶುದ್ಧೀಕರಣ ಮಾಡಿದ್ರೇನೆ ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಡ್ಯಾಮ್ ಕಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಶುದ್ಧೀಕರಣ ಮಾಡಲಿಲ್ಲ ಅಂದ್ರೆ ನೀರು ಎಷ್ಟೇ ನಾವು ತಗೊಂಬಂದ್ರು ಕೂಡ ಏನು ಯೂಸ್ ಆಗೋದಿದ್ರು. ಮೀಟ್ ಮಾಡಿ ಹೇಳಿದ್ರೆ ಆಯ್ತು ನಾನು ರೆಡಿ ಮಾಡಿಸ್ತೀನಿ ಅಂದ್ರು. ಇವತ್ತಿಗೂ ರೆಡಿ ಆಗಿಲ್ಲ. ಅಟ್ ಪ್ರೆಸೆಂಟ್ ಈಗ ಕೂಡ ರೆಡಿ ಆಗಿಲ್ಲ. ಏನ್ ಮಾಡೋದು? 1000 ಜನ 1500 ಪಾಪ್ಯುಲೇಷನ್ ಬೇರೆ ಊರಿಗೆ ಹೋಗಿ ನೀರು ತರಬೇಕಾಗ್ತದೆ. ಈ ರೀತಿ ಸುಮಾರು ಹಳ್ಳಿಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವ್ರು ಗಮನನ ಹರಿಸ್ಕೊಳ್ಳೋದಿಲ್ಲ. ಕುಡಿಯೋ ನೀರು ಅಂದ್ರೆ ಏನು? ಫಿಲ್ಟರ್ ಆಗಿದ್ದ ನೀರು ಕುಡಿಬೇಕಲ್ವಾ? ಹೋಗಿ ಕೆರೆಯಲ್ಲಿ ಗುಂಟೆಯಲ್ಲಿ ನೀರು ಕುಡಿಯಕ್ಕಾಗ್ತದ? GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಇದನ್ನ ದಯವಿಟ್ಟು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇದೇ ಆನ್ಸರ್ ಹೇಳ್ತಾರೆ. ಇದನ್ನ ಸ್ವಲ್ಪ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ಬೇಕಾಗ್ತದೆ ಸರ್. ನಮ್ಮ ಜಿಲ್ಲೆಯಲ್ಲಿ 1239 ಕುಡಿಯ ನೀರಿನ ಘಟಕಗಳಿದಾವೆ ಸರ್. ಸೊ ಆಸ್ ಆನ್ ಡೇಟ್ 1236 ಅದು ವಾಟ್ ಎವರ್ ಕಮ್ಸ್ ಅಂಡರ್ ಗ್ರಾಮ ಪಂಚಾಯತ್ ಅವನ್ನೆಲ್ಲ ರಿಪೇರಿ ಮಾಡಿದ್ರು ಸರ್. ಕೆಲವು ಕಡೆ ಏನಾಗಿದೆ CSR ಫಂಡಲ್ಲೇ ಮಾಡಿದಂಥವನ್ನ ಅದು ಏನಾಗಿದೆ ಸರ್, ಎಲ್ಲ ಮಷಿನ್ಗಳೆಲ್ಲ ಕೆತ್ಕೊಂಡು ಹೋಗಿದ್ದಾರೆ ಸರ್. ಸೊ ಹೀಗಾಗಿ ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ ಸರ್. ವಿ ಹ್ಯಾವ್ ಟು ರಿಪ್ಲೇಸ್ ಇಟ್ ಸರ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, CSR ಫಂಡ ಬೇರೆ ಅದ? ಬೇರೆ ಅದೇ CSR ಫಂಡ ಫಂಡ್ ಅಲ್ಲ, ನಮ್ಮ ಸರ್ಕಾರದ್ದೇನಾ? ಸರ್ಕಾರದವ್ರು ಎಲ್ಲ ರಿಪೇರಿ ಮಾಡಿದ್ದೀವಿ ಸರ್. ಹೀಗೆ ಕಾಲ್ ಮಾಡಿ ಸರ್. ಸರ್ ಯಾವಾಗ್ಲೂ ಹೇಳ್ತೀರಿ ಸರ್ ನೀರ್ ಕುಡಿಯೋ ಪ್ರಾಬ್ಲಮ್ ಐತೆ ಸರ್. ಹಳ್ಳಿ ಹೆಸರು ಹೇಳಿ, ಹಳ್ಳಿ ಹೆಸರು ಸರ್. ಈಗ ಒಂದು ಅಲ್ಲಿ ಬಹಳ ಹಳೆ ಕೇಳಿ, ಬಹಳ ಹಳೆ ಕೇಳಿ, ಇದು ಬಹಳ ಹಳೆ ಪ್ಲಾಂಟ್ಸ್ ಮೇಂಟೆನೆನ್ಸ್ ಮಾಡಕ್ ಆಗೋದಿಲ್ಲ. ಅವೆಲ್ಲವೂ ಕೂಡ ಮೊನ್ನೆ ಚರ್ಚೆ ಮಾಡಿದೀವಿ. ಹೊಸ ಪ್ಲಾಂಟೇ ಮಾಡಬೇಕು. ಇನ್ನೊಂದು ಪ್ರತ್ಯೇಕವಾಗಿ ಸಭೆ ಮಾಡಿ CEO ಹತ್ರ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಗ್ರಾಮೀಣ ಮಂತ್ರಿಗಳು ಸೇರ್ಕೊಂಡು ಪ್ರತ್ಯೇಕವಾಗಿ ಪ್ಲಾಂಟ್ ಆಡ್ಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡ್ತೀವಿ. ಅದು ಬಿಡಿ ಎಲ್ಲ ಕಡೆ ಆಗಿದೆ. ವೈನಾ ಕಾಂಟ್ರಾಕ್ಟರ್ನ ಇದು ಕಾಂಟ್ರಾಕ್ಟರ್ ಸನ್ನೇಗೌಡ ಅನ್ನಿ ನನಗೆ ಗೊತ್ತಿಲ್ವಾ? ಒಂದು